ಹಾಯ್ ಜೆಬಿ ಗ್ಯಾಂಗ್, ನಾವಿವಾಗ ನಮ್ ಕೇಶವ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ. ತೋರಿಸ್ತೀನಿ, ಸೆಲೆಕ್ಟ್ ಮಾಡ್ದ ಮ್ಯಾಮ್ ಎಷ್ಟು ಫೋಟೋ ಬೇಕು ಮ್ಯಾಮ್? 3 ಫೋಟೋ. ಈ ಫೋಟೋ ಶಾರುಖ್ ಖಾನ್ ತರ ಇದೆಯಾ? ಈ ಫೋಟೋ ಅಲ್ಲಿ ಸಲ್ಮಾನ್ ಖಾನ್ ತರ ಇದೆಯಾ? ಕೀಪ್ ಯೋರ್ ವಾಯ್ಸ್ ಡೌನ್. ಈ ಫೋಟೋ ಅಲ್ಲಿ ಯಾರ ತರ? ಇದೆಲ್ಲ ತೋರಿಸ್ಬೇಡ, ಪಾಪ ಕಡೆ ಎಕ್ಸ್ಪೋಸ್ ಮಾಡ್ತಿದ್ಯಾ ನಮ್ ಕೇಶವ್ನ. ಮಾಡ್ಬೇಕಾಗತ್ತೆ ಹಿಂಗೆಲ್ಲ ಫ್ರೆಂಡ್ಸ್ ಕೇಳುವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಕ್ಕೆಲ್ಲ ಹೆಲ್ಪ್ ಮಾಡ್ಬೇಕಾಗತ್ತೆ. ಮಾಡ್ತೀವಿ, ಮಾಡಿದೀವಿ, ಇವಾಗ ಮಾಡ್ತಾ ಇದೀವಿ. ಒನ್ ಮೋರ್ ಪಿಕ್ಚರ್ ಇಸ್ ದೇರ್. ಸಿ ಏನ್ ಮಾಮ್ ಇದು ಕ್ಯಾಂಡಿಡ್ ಗಾಳಿ ಬರ್ತಿದೆ, ಹಂಗೆ ಕೂಲ್ನ ಹಿಂಗೆ ಸರಿ ಮಾಡ್ಕೊಂತಿದ್ಯಾ ಮಾಮ್. ಈ ಫೋಟೋ ಹಾಕ್ಲೇಬೇಕು ಮಾಮ್. ಈ ಫೋಟೋ ಬೇಕಾ ನಿಂಗೆ? ಫಸ್ಟ್ ಈ ಫೋಟೋ ಬೇಕಾ? ನೀನ್ ಹೇಳಿ, ನಿನಗೆ ಇಷ್ಟ ಆಯ್ತಾ ಮಾಮ್? ಚೆನ್ನಾಗಿದೆ ಅಲ್ವಾ ಮಾಮ್? ಇನ್ನೊಂದು ಬಿಟ್ಟಿದ್ದಾನೆ ಮಾಮ್. ಇನ್ನೊಂದು ಹಾಕೋಣ ಬಿಡು, ಅದಕ್ಕೇನಂತೆ. ನೋಡ್ದ ಇಲ್ಲಿ ಕೇಶು. ಈ ಫೋಟೋ ಶಾರುಖ್ ಖಾನ್, ಈ ಫೋಟೋ ಅಲ್ಲಿ ಸಲ್ಮಾನ್ ಖಾನ್, ಈ ಫೋಟೋ ಅಲ್ಲಿ ಕೆಲಸ ಮದರ್ ಖಾನ್ ನೇಮ್ KR ಪುರಂ ಖಾನ್. ಋತಿಕ್ ರೋಷನ್, ಇಮ್ರಾನ್ ಖಾನ್. ಇನ್ನ ಬೆಸ್ಟ್ ಅಲ್ಲ ನಾನು. ಫಹದ್ ಫಾಸಿಲ್, ನಿಮಗೆ ಕೂದಲಿರೋ ಫಹದ್ ಫಾಸಿಲ್. ಸ್ಯಾಂಡಲ್ವುಡ್ಡಿನ ಗೋಲ್ಡನ್ ಸ್ಟಾರ್ ಗಣೇಶ್, ಇಲ್ಲಿ ಜಾನಿ ಸಿನ್ಸ್. ನೀವೆಲ್ಲ ಫ್ರೆಂಡ್ಸ್. ಸೊ ಬೇಸಿಕ್ಲಿ ನಮ್ಮ ಹುಡುಗ ಎಲ್ಲ ಇಂಡಸ್ಟ್ರಿ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಮಮ್ಮಿ. ಫಿಲ್ಟರ್ ಹಾಕ್ಬೇಕಾ ಮ್ಯಾಮ್? ಓ ಪಕ್ ಮ್ಯಾಮ್, ಮತ್ತೆ ಫಸ್ಟ್ ಇಂದ ಮಾಡ್ಬೇಕು. ಇವಾಗ ಇದಕ್ಕೆ ಆಡ್ ಮ್ಯೂಸಿಕ್. ನಿಂಗೆ ಯಾವ ವೈಬ್ ಬೇಕು ಮ್ಯಾಮ್? ಲವ್ ಸಾಂಗ್ ಬೇಕಂತೆ ಹುಡುಗ, ಯಾರಿಗೋ ಇಂಪ್ರೆಸ್ ಮಾಡಕ್ ನೋಡ್ತಾವನೆ. ನಿನ್ನಿಂದಲೇ ಮ್ಯಾಮ್ ಹೇಳ್ತಾ ಇದೀನಿ, ಈ ಸಾಂಗ್ ಹಾಕು. ಅವಳು ಬಿದ್ದಿಲ್ಲ ಅಂದ್ರೆ ನೀನ್ ನೋಡು, ಎಂತ ಫೀಲ್ ಇರೋ ಸಾಂಗ್ ಅದು. ಬಟ್ ಈ ಸಾಂಗ್ ಚೂಸ್ ಮಾಡಕ್ಕೆ ನನಗೆ ಒಂದು ರೀಸನ್ ಇದೆ. ನಾನು ಹೇಳ, ಇವಾಗ ಇವನು ಕನ್ನಡ ಸಾಂಗ್ ಹಾಕ್ತಾನೆ, ಆ ಹುಡುಗಿಗೆ ಕನ್ನಡ ಬರಲ್ಲ, ಪರವಾಗಿಲ್ಲ ಕಲಿಸ್ತಾನೆ ನಮ್ಮ ಹುಡುಗ. ಬಟ್ ಸದ್ಯಕ್ಕೆ ಕನ್ನಡ ಬರಲ್ಲ. ಸೊ ಅವಳೇನ್ ಮಾಡ್ತಾಳೆ, ಬಂದು ನಿನ್ನ ಹತ್ರ ಕೇಳ್ತಾಳೆ, ಏ ಕೇಶು ಏ ಕೇಸಾ ಗಾನಾ ಹೇ ಅಂತ ಕೇಳ್ತಾಳೆ. ಆವಾಗ ನೀನ್ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು. ಎಂತ ಐಡಿಯಾ ಸರ್ ಇದು? ಸರಿ ಐಡಿಯಾ ಮುಂಚೆನೆ ಗೊತ್ತಿದ್ರೆ. ಇವಾಗ ಇದು ಅವಳು ಕೇಳ್ತಾಳೆ, ಏ ಕ್ಯಾ ಹೇ ಮೀನಿಂಗ್ ಮತ್ಲಬ್ ಅಂತಾರೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಅಂತ ಅವಳು ಕೇಳ್ತಾಳೆ, ಏ ಕ್ಯಾ ಹೇ ಮೀನಿಂಗ್ ಮತ್ಲಬ್ ಅಂತಾರೆ. ನೀನವಾಗ तेरे लिए ಯಾವ ಇವೆಲ್ಲ तेरे वजह से मेरा एक सपना शुरू हुआ है. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. तेरे वजह से मेरा दिल नाच रहा है. ನಿನ್ನಿಂದ ನನ್ನ ಹೃದಯ ಡ್ಯಾನ್ಸ್ ಆಡ್ತಿದೆ. ಮಾಮನ್ ಪಿಂಡ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀವೀಗೆ ಬಂದಾಗಲೇ. ಏ ದಿಲ್ ಮೇ ಸಿಹಿಯಾದ, ಸಿಹಿ ಮೀಠಾ ಪಾನಿಪುರಿಗೆ ಹಾಕೋ ಮೀಠಾ ಅಲ್ಲ. ಏ ದಿಲ್ ಮೇ ಏಕ್ ಮೀಠಾ ಸಾ ಕೋಲಾಹಲ ಅಂದ್ರೆ ನಂಗೆ ಒಂದು ಎಂತೂಸಿಯಾಸಮ್ ಬರ್ತಾ ಇದೆ ಅಂತ, ಉತ್ಸಾಹ ಬರ್ತಿದೆ ಅಂತ. ಉತ್ಸಾಹ ಆ ರಹಾ ಹೈ ಜಬ್ ತುಮ್ ಮೇರೆ ಸಾಮನೆ ಆ ರಹಾ ಹೈ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ನೆಕ್ಸ್ಟ್ ಲಿರಿಕ್ಸ್. ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಿಂತಲ್ಲೇ ಹಾಡಾದೆ ನಿನ್ನಿಂದಲೇ. ಜಬ್ ತೂ ಸ್ಮೈಲ್ ಕರ್ತಿ ಹೈ ಮೇ ತೇರೆ ಲಿಪ್ಸ್ ಕೋ ದೇಖ್ತಾ ಹೈ, ಉಸ್ಮೇ ಸೆ ಮೇರೆ ಕೋ ಖುಷಿ ಆತಾ ಹೈ. ನಾ ನಿಂತಲ್ಲೇ ಹಾಡಾದೆ ನಿನ್ನಿಂದಲೇ. ಮೇ ಇದರ್ ಹಿ ಖಡಾ ಹೂಂ, ಮೇ ಹಿ ಗಾನಾ ಬನ್ ಗಯಾ. ಈ ಸಾಂಗ್ ಅಲ್ಲಿ ಎಷ್ಟು ಮೀನಿಂಗ್ ಇದೆ ಅಂದ್ರೆ ಪಕ್ಕ ಹುಡುಗಿ ಬೀಳ್ತದೆ, ನಾನ್ ಗ್ಯಾರಂಟಿ. ಸೊ ಇವಾಗ ನನ್ ಟ್ರಿಕ್ ಏನಂದ್ರೆ, ಅಕಸ್ಮಾತ್ ಇವನಿಗೆ ಪೋಸ್ಟ್ ಮಾಡ್ದ, ಫೋಟೋ ಹಾಕ್ದ, ಇದಕ್ಕೆ ಸಾಂಗು ಹಾಕ್ದ, ಆ ಹುಡುಗಿ ನೋಡ್ತಾಳೆ. ನೀನ್ ಹಾಕಿದ ತಕ್ಷಣ ಫಸ್ಟ್ ನೋಡ್ತಾಳೆ. ಅವಾಗ ಏನಾಗುತ್ತೆ, ಅವಳು ಬಂದು ಕೇಳ್ತಾಳೆ, ಏ ಕೇಶು ಇಸ್ಕಾ ಮತ್ಲಬ್ ಕ್ಯಾ ಹೇ ಅಂತ. ಅವಾಗ ಇವನ್ ಹೇಳ್ಬಹುದು, ನಿನ್ನಿಂದಲೇ. ನೀವು ಬೇರೆ ಏನ್ ಬೇಕಾದ್ರೆ ಹೇಳಿ, ಮಾಡಿ ಮೇಲೆ ಧುಮುಕ್ತೀನಿ, ಆದ್ರೆ ಇದು ಮಾತ್ರ ಬೇಡ. ನೀನ್ ಎಕ್ಸ್ಪ್ಲೇನ್ ಮಾಡ್ತೀಯ ಅವಾಗ, ಅದು ಅವ್ನು ಎಕ್ಸ್ಪ್ಲೇನ್ ಮಾಡೋದಲ್ಲ. ಅವ್ನು ಎಕ್ಸ್ಪ್ಲೇನ್ ಮಾಡೋ ತರ ಆಕ್ಟ್ ಮಾಡಿ ಡೈರೆಕ್ಟ್ ಆಗಿ ಅವ್ನ ಫೀಲಿಂಗ್ಸ್ ಹೇಳೋದು. ಅವಳು ಇವಾಗ ನೋಡಿದ್ದೇವೆ, ಫಸ್ಟ್ ಈ ಫೋಟೋ ನೋಡಿದ ತಕ್ಷಣ, ಏ ವಾವ್ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡ್ ಮಸ್ತಾಗಿ ಅವನಲ್ಲ ಅಂತ ಫಸ್ಟ್ ನಿಂಗೆ ಇಂಪ್ರೆಷನ್. ನನ್ ಮೇಲೆ ಆಣೆ ಇಟ್ಟು. ನೆಕ್ಸ್ಟ್ ಏ ನಾಚ್ಕೋತವ್ರೆ, ಶೈ ಆಗಿದ್ದಾನೆ ಅಂತ ಅವಳಿಗೆ ಅನ್ಸುತ್ತೆ. ನನ್ ಮೇಲೆ ಆಣೆ ಇಟ್ಟು. ಆಮೇಲೆ ನೆಕ್ಸ್ಟ್ ಸ್ಕೂಲ್ ಸರಿ ಮಾಡ್ಕೋತವ್ನೆ ಅಂತ ಒಂದು. ಲಾಸ್ಟ್ ಅಲ್ಲಿ ನೀನ್ ನೋಡ್ತಾ ಇದೀಯ ಅವಳನ್ನ, ನಿನ್ನಿಂದಲೇ
ಅದು ನನ್ನ ಲಾಜಿಕ್ ಇದು. Hands up to you. ಇವತ್ತು ಕೇಶುಗೆ ಸೆಟ್ ಆಗೋದೆ ಇಲ್ಲ, ಚಾನ್ಸೇ ಇಲ್ಲ. ಇವಾಗ ಕ್ಯಾಪ್ಷನ್ ಆಗ್ಬೇಕು. ಇವಾಗ ಹಿಂಗೆ ಕ್ಯಾಪ್ಷನ್ ಹಿಂಗೆ ಇವಾಗ ಮೈ ಲೈಫ್ ಮೈ ರೂಲ್ಸ್, ನಮ್ಗೆಲ್ಲ ಯಾರು ಬೀಳ್ತಾರ ಗುರು ಅಂತ ಹಾಕು. ಅವ್ಳು ಕಮೆಂಟ್ ಮಾಡ್ತಾಳೆ ನಾನ್ ಬಿದ್ದಿದ್ದೀನಿ ಕೇಜು ಅಂತ. ಆಯ್ತು, ಆಮೇಲೆ ಒಂದ್ ಕೆಲಸ ಮಾಡೋಣ, ಲವ್ ಕ್ಯಾಪ್ಷನ್ಸ್ ಫಾರ್ ಇನ್ಸ್ಟಾಗ್ರಾಮ್. ಯೋರ್ ಸ್ಮೈಲ್ ಮೇಕ್ಸ್ ಮೀ ಸ್ಮೈಲ್. ಮಾಮ್ ಹಂಗೆ ಯಾಕೆ ಮಾಮ್? ಯೋರ್ ಸ್ಮೈಲ್ ಮೇಕ್ಸ್ ಮೀ ಸ್ಮೈಲ್. ಬಟ್ ಹುಡುಗಂದ ಏನ್ ಹಿಪೋಕ್ರಸಿ ಅಂದ್ರೆ ಅವನೊಂದ್ ಫೋಟೋ ಸ್ಮೈಲೇ ಮಾಡಿ. Why? that logic is your smile makes me smile. No, she didn't smile yet. ಇವಾಗ ಇನ್ನು ಅವಳು ಸ್ಮೈಲ್ ಮಾಡಿದ್ರೆ ಇವನ್ ಸ್ಮೈಲ್ ಮಾಡ್ತಾನೆ. ಸೊ ಅಲ್ಲಿವರೆಗೂ ಇವನ್ ಸ್ಮೈಲ್ ಮಾಡಲ್ಲ. ಈ ಫೋಟೋಸ್ ಯಾಕೆ ಹಿಂಗೆಲ್ಲ ಪೋಸ್ಟ್ ಮಾಡಿದೆ ಅಂದ್ರೆ ಇದನ್ನ ನೋಡಿ ಅವಳು ಸ್ಮೈಲ್ ಮಾಡ್ತಾಳೆ. ಆವಾಗ ಅವಳು ಸ್ಮೈಲ್ ನೋಡಿ ನೀನ್ ಸ್ಮೈಲ್ ಮಾಡ್ತೀಯ. ಇದು ಆಕ್ಚುಲಿ ಚೆನ್ನಾಗಿರೋ. ಯೋರ್ ಸ್ಮೈಲ್ ಮೇಕ್ಸ್ ಮೀ ಸ್ಮೈಲ್. ಏನೋ ನಿಮೋಜಿ ಹಾಕೋಣ, ಅವಳು ಟ್ಯಾಗ್ ಮಾಡೋಣ. ಹಂಗೆ ಮೀಟರ್ ಬೇಕು. ಹಂಗೆ ಒಂದು ಪೋಲ್ ಆಪ್ಷನ್ ಇದೆ, ಪಾಲ್ ಯು ಲೈಕ್ ಮೀ ಎಸ್ ಆರ್ ನೋ ಅಂತ. ಲೊಕೇಶನ್ ಹಾಕ್ಬೇಕಮ್ಮ, ಲೊಕೇಶನ್ ಇನ್ ಯೋರ್ ಹಾರ್ಟ್ ಅಂತ ಹಾಕೋಣ. ಮಾಮ್ ಇನ್ ಯೋರ್ ಹಾರ್ಟ್, ಇನ್ ಯೋರ್ ಹಾರ್ಟ್. ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನಾನಿದ್ ಮಾಡಲ್ಲ, ನಮ್ಮ ಹುಡುಗನೇ ಶೇರ್ ಮಾಡ್ಲಿ. ಇಟ್ಕೊ ನೀನು, ನಿನ್ ಕೈಯಿಂದ ನೀನೇ ಮಾಡು. ಶೇರ್ ಚಪ್ಪಾಳೆ ಹೊಡಿರಿ. ಆಯ್ತು ಮಾಮ್. ನಿನ್ನಿಂದಲೇ ನೆಕ್ಸ್ಟ್ ಸಕ್ಸಸ್ ಪಾರ್ಟಿಯಲ್ಲಿ ಬ್ಲಾಗ್ ಮಾಡೋಣ ಮ್ಯಾಮ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನಿನ್ಗೋಸ್ಕರ ಇಷ್ಟೆಲ್ಲ ಹೆಲ್ಪ್ ಮಾಡಿದೀವಿ. ನಮ್ಗೆ ಇವಾಗ ಟೀ ನೀನೇ ಸ್ಪಾನ್ಸರ್ ಮಾಡ್ಬೇಕು ಮ್ಯಾಮ್. ಅಷ್ಟೇ ತಾನೇ ಮಾಮ? ಅವನು ದೊಡ್ಡ ಮನೆ ಒಂದು ಕಡೆ. ನೆಕ್ಸ್ಟ್ ಏನಂದ್ರೆ ಅವಳು ಏನಂದ್ರು ರೆಸ್ಪಾನ್ಸ್ ಏನ್ ಮಾಡಿದ್ಲು ಅದನ್ನ ನೋಡ್ಕೊಂಡು ಇನ್ನೊಂದು ವ್ಲಾಗ್ ಮಾಡೋಣ. ಅಷ್ಟೇ ಗೈಸ್, ಮುಗಿಯಿತು. ನೆಕ್ಸ್ಟ್ ಈ ವ್ಲಾಗ್ದು ಪಾರ್ಟ್ 2 ಮಾಡ್ತೀನಿ, ಅವಾಗ ನೋಡ್ರಿ. ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಳೆ ಬಂದಿದೆ.